ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಫ್ರೈಡ್ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೈಡ್ ರೈಸ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಈರುಳ್ಳಿ, ಉದ್ದುದ್ದಗೆ ಹೆಚ್ಚಿದ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕ್ಯಾಬೇಜು, ಬೀನ್ಸ್, ಸಣ್ಣಗೆ ಹೆಚ್ಚಿದ ಬೀನ್ಸು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗೆ ಪುಡಿ ಮಾಡಿದ ಬ್ಲ್ಯಾಕ್ ಪೆಪ್ಪರ್ ಪೌಡರು, ರೈಸು. ನಾನು 2 ಬೌಲು ರೈಸನ್ನು ತೆಗೆದುಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಉದ್ದುದ್ದ ಹೆಚ್ಚಿದರೆ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಆ್ಯಕ್ಚುಲಿ ನಾನಿವತ್ತು ಯಾವುದೇ ಸಾಸ್ ಯೂಸ್ ಮಾಡ್ತಾಯಿಲ್ಲ. ಸಾಸ್ ಯೂಸ್ ಮಾಡದೆ ಕೂಡ ಫ್ರೈಡ್ ರೈಸ್ನ ತುಂಬ ರುಚಿಯಾಗಿ ಮಾಡಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೆಪ್ಪರ್ ಪೌಡರ್ ಅದೆರಡು ಇದ್ರೇ ತುಂಬಾ ರುಚಿಯಾಗಿರುತ್ತೆ. ಸಾಸಲ್ಲೆಲ್ಲ ತುಂಬಾ ಕೆಮಿಕಲ್ಸ್ ಇರೋದರಿಂದ ಅದು ಯೂಸ್ ಮಾಡದೇ ಇರೋದೇ ಬೆಟರು. ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿನೂ ಕೂಡ ಉದ್ದುದ್ದ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು ಚೆನ್ನಾಗಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಬೀನ್ಸ್ ಮತ್ತು ಕ್ಯಾರೆಟ್ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಹಂಗಾಗಿ ಮೊದಲು ಅದನ್ನೇ ಹಾಕಬೇಕು. ಯಾವಾಗಲೂ ಹೋಟೆಲ್ ಸ್ಟೈಲಲ್ಲೇ ಮಾಡಿ ತಿನ್ನೋದಕ್ಕಿಂತ ನಾವು ನಮ್ಮದೇ ಸ್ಟೈಲಲ್ಲಿ ಮಾಡಿ ತಿನ್ನೋದು ಬೆಟರು, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದು ಬಾಡಿದ ನಂತರ 1-2 ನಿಮಿಷ ನಾವು ಇದು ಪ್ಲೇಟ್ ಮುಚ್ಚಿಡೋಣ. ಸ್ವಲ್ಪ ಸಿಮ್ಮಲ್ಲಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಆಗಿದೆ. ಇದ್ರ ಜೊತೆಗೆ ನಾವಿವಾಗ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡೋಣ. ಕ್ಯಾಬೇಜು ಕ್ಯಾಪ್ಸಿಕಮ್ ಎಲ್ಲ ತುಂಬ ಹೊತ್ತು ಬೇಯಿಸೋದು ಬೇಕಾಗಲ್ಲ, ಏಕೆಂದರೆ ಅದು ಬೇಗ ಬೆಂದೋಗುತ್ತೆ. ಹಾಗಾಗಿ ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಬೆಂದ ಮೇಲೆ ಇದನ್ನು ಆ್ಯಡ್ ಮಾಡಬೇಕು. ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ. ಈಗ ಮಕ್ಕಳು ಸ್ವಲ್ಪ ತರಕಾರಿ ತಿನ್ನೋದು ತುಂಬಾ ಕಡಿಮೆ. ಅದರಲ್ಲೂ ಕ್ಯಾಬೇಜ್ ಅಂತೂ ತಿನ್ನೋದೇ ಇಲ್ಲ, ಪಲ್ಯ ಆ ಥರ ಮಾಡಿದ್ರೆ. ಅದೇ ಫ್ರೈಡ್ ರೈಸಲ್ಲಿ ಕ್ಯಾಬೇಜ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು. ಅದು ಟೇಸ್ಟ್ ಕೂಡ ಏನೂ ಗೊತ್ತಾಗಲ್ಲ, ಸ್ಮೆಲ್ಲು ಏನೂ ಗೊತ್ತಾಗಲ್ಲ. ಹಾಗಾಗಿ ಈ ರೀತಿ ಫ್ರೈಡ್ ರೈಸ್ ಮಾಡಿದ್ರೆ ಮಕ್ಕಳು ಕೂಡ ಇದ್ರ ಮೂಲಕನಾದರೂ ತರಕಾರಿ ತಿನ್ನೋದಕ್ಕಾಗುತ್ತೆ. ಈಗ 1-2 ನಿಮಿಷ ಪ್ಲೇಟ್ ಮುಚ್ಚಿಡ್ತೀನಿ. ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತರಕಾರಿ ಬೆಂದ ಮೇಲೆ ಹಾಕಬೇಕು. ಯಾಕೆಂದರೆ ನಾವು ಬಾಣಲಿಗೆಲ್ಲ ಅಂಟುತ್ತೆ. ಅದು ಎಣ್ಣೆಯಲ್ಲಿ ಸ್ಟಾರ್ಟಿಂಗ್ಗೆ ಹಾಕಿದ್ರೆ ತರಕಾರಿ ಸರಿಯಾಗಿ ಫ್ರೈ ಮಾಡೋಕ್ಕಾಗಲ್ಲ. ಹಾಗಾಗಿ ತರಕಾರಿ ಬಾಯ್ಲ್ ಆದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಬೇಕಾಗತ್ತೆ. ಈ ಫ್ರೈಡ್ ರೈಸಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದ್ರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೆಪ್ಪರ್ ಪೌಡರು. ಇದನ್ನು ಇಲ್ಲಿ ನೀಟಾಗೆ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಈಗ ತರಕಾರಿಗೂ ಸ್ವಲ್ಪ ಉಪ್ಪೆಲ್ಲ ಹಿಡಿಯೋದಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ರೈಸ್ಗೆಲ್ಲ ಸೇರಿಸಿ ಉಪ್ಪನ್ನು ಇಲ್ಲೇ ಹಾಕ್ತಾಯಿದ್ದೀನಿ. ಈಗ 1-2 ನಿಮಿಷ ಮುಚ್ಚಿಡೋಣ. ಆದಷ್ಟು ಫ್ರೈಡ್ ರೈಸಲ್ಲಿ ಈ ಥರ ಮುಚ್ಚಿ ಸಿಮ್ಮಲ್ಲಿಟ್ಟರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲನೂ. ಈಗ ಆಗಿದೆ. ತರಕಾರಿ ಎಲ್ಲ ಬಾಯ್ಲ್ ಆಗಿದೆ ನೋಡಿ. ಬಟಾಣಿ ಇಷ್ಟ ಆಗೋರು ಸೀಸನಲ್ಲಿ ಹಸಿ ಬಟಾಣಿ ಕೂಡ ಯೂಸ್ ಮಾಡಬಹುದು.
ನಾನಿಲ್ಲಿ ಬಟಾಣಿ ಯೂಸ್ ಮಾಡಿಲ್ಲ. ಅದೇ ರೀತಿ ಸ್ಪ್ರಿಂಗ್ ಆನಿಯನ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ನೀವು ಎಲ್ಲ ಮುಗಿದ ಮೇಲೆ ರೈಸ್ ಮಿಕ್ಸ್ ಮಾಡಾದಮೇಲೆ ನೀವು ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡ್ಬೋದು. ಅದು ಸ್ಪ್ರಿಂಗ್ ಆನಿಯನ್ನ ಆಲ್ಮೋಸ್ಟ್ ರೈಸು ಮಿಕ್ಸ್ ಮಾಡಿದ ಮೇಲೆ ಹಾಕಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಬೇಕಾದ್ರೆ ಹಾಕಿ ಮಿಕ್ಸ್ ಮಾಡಿದ್ರೆ ಆ ಸ್ಪ್ರಿಂಗ್ ಆನಿಯನ್ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಬೌಲ್ ರೈಸ್ ತೊಗೊಂಡಿದ್ದೀನಿ. ರೈಸ್ ಯಾವಾಗಲೂ ನೀವು ಸ್ವಲ್ಪ ಬೇಗ ಮಾಡಿಟ್ಕೋಬೇಕು. ಅದು ಸ್ವಲ್ಪ ಆರಿಸಿಡಬೇಕು. ಯಾಕೆ ಅಂದರೆ ರೈಸ್ ಉದುರುದ್ರಾಗಿದ್ದರೆ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಫ್ರೈಡ್ ರೈಸ್ಗೆ ಆ್ಯಕ್ಚುಲಿ ರೈಸು ಉದುರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಅಷ್ಟು ಸಾಕು ಮುಚ್ಚಿಡ್ತೀನಿ. ಆಗ ಉಪ್ಪು ಖಾರ ಚೆನ್ನಾಗಿ ರೈಸ್ಗೆ ಹಿಡಿಯುತ್ತೆ. ಈಗ ಆಗಿದೆ ನೋಡಿ, ರೆಡಿಯಾಗಿದೆ ಫ್ರೈಡ್ ರೈಸು. ಈ ಟೈಮಲ್ಲಿ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಬೇಕಾದ್ರೆ 1-2 ಸ್ಪೂನ್ ತುಪ್ಪವನ್ನು ಹಾಕಿದ್ರೆ ಫ್ರೈಡ್ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ರೈಸ್ ಕೂಡ ಒಂದಕ್ಕೊಂದು ಅಂಟಲ್ಲ, ಉದುರುದ್ರಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಯಾವುದೇ ಸಾಸ್ ಯೂಸ್ ಮಾಡದೇ ಇರೋ ಥರ ಫ್ರೈಡ್ ರೈಸ್ನ ಮನೆಯಲ್ಲೇ ಮಾಡಿ ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೈಡ್ ರೈಸ್ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.